ಹಾಯ್, ಎಲ್ಲರಿಗೂ ನಮಸ್ತೆ. ಒಂದು ಸೆಕೆಂಡ್, ನಾನು ಡಾಕ್ಟರ್ ಮಹೇಶ್. ಇವತ್ತೊಂದು ನಿಮಗೆ ತುಂಬ ಇಂಪಾರ್ಟೆಂಟ್ ವಿಷಯ ನಮ್ಮ ಜೊತೆ ಮಾತಾಡಬೇಕು ಅಂತ. ಏನು ಅಂದರೆ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ. ಮೇನ್ ಥಿಂಗ್ ಒಬೆಸಿಟಿ ಅಂದರೆ ಏನು ಗೊತ್ತಾ? ಬೊಜ್ಜು ಅಂತ ಅರ್ಥ. ಸರ್, ನಾನು ಸಾಕಷ್ಟು ವಾಕ್ ಮಾಡ್ತೀನಿ, ಡಯಟ್ ಕೂಡ ಮಾಡ್ತಾಯಿದ್ದೀನಿ, ಎಕ್ಸಸೈಸ್ ಕೂಡ ಮಾಡ್ತಾಯಿದ್ದೀನಿ, ಆದರೂ ಕೂಡ ನಾನು ಸಣ್ಣ ಆಗ್ತಿಲ್ಲ. ಯಾಕೆ ಸಣ್ಣ ನಾನು ಆಗ್ತಾ ಇಲ್ಲ? ಇದನ್ನು ಮೇಜರ್ ಪ್ರಶ್ನೆ ನನ್ನ ಹತ್ರ ಎಲ್ಲರೂ ಮಾತಾಡ್ತಾರೆ. ಈಗ ನಮಗೆ ಒಬೆಸಿಟಿ ಬರುವಂಥ ಉದ್ದೇಶ ಒಂದು ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿರುವಂಥದ್ದು. ಸರಿನಾ? ನಮಗೆ ಫ್ಯಾಟು ತುಂಬ ಇಂಪಾರ್ಟೆಂಟು. ಸಾಕಷ್ಟು ಜನ ಇನ್ನೊಂದು ಕನ್ಫ್ಯೂಷನ್ ಏನು ಅಂದರೆ, ಫ್ಯಾಟ್ ಫುಡ್ನ ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ಫ್ಯಾಟ್ ಫುಡ್ಡು ತುಂಬಾ ಇಂಪಾರ್ಟೆಂಟು. ಫ್ಯಾಟ್ ಫುಡ್ ನಾವು ತಿನ್ನಲೇಬೇಕಾಗುತ್ತೆ. ಸರಿನಾ? ಅದು ಯಾಕೆ ತಿನ್ನಬೇಕು ಅಂತ ನಾನು ಮುಂದೆ ಹೇಳ್ತೀನಿ. ಜೊತೆಗೆ ನಮಗೆ ಎಲ್ಲ ಆರ್ಗನ್ಸಲ್ಲೂ ಕೂಡ ಫ್ಯಾಟು ಪ್ರೊಡಕ್ಟಿವ್ ಲೇಯರಾಗಿ ವರ್ಕ್ ಮಾಡುತ್ತೆ. ನಮಗೆ ವಿಸರಲ್ ಫ್ಯಾಟ್ ಅಂತ ಬರುತ್ತೆ. ಈ ವಿಸರಲ್ ಫ್ಯಾಟು ನಮಗೆ ಏನಾಗುತ್ತೆ? ಬೊಜ್ಜನ್ನ ತರಿಸುವಂಥದ್ದು. ಸರಿನಾ? ಬೇರೆ ಕಡೆ ನಮಗೆ ಫ್ಯಾಟ್ ಎಲ್ಲ ಕಡೆ ಸ್ಟೋರ್ ಆಗುತ್ತೆ, ಬೇರೆ ಬೇರೆ ಅಂಗಾಂಗದಲ್ಲಿ. ಬಟ್ ಈ ವಿಸರಲ್ ಫ್ಯಾಟ್ ಇದೆಯಲ್ಲ, ಅದು ಮಾತ್ರ ಆ ವಿಸೆರಾ ಅಂತ ಕರಿತೀವಿ ನಾವು ಅದನ್ನು. ಸರಿನಾ? ಆ ಜಾಗದಲ್ಲಿ ಫ್ಯಾಟು ಸ್ಟೋರ್ ಆಗಬಾರ್ದು. ಸ್ಟೋರ್ ಆದರೆ ನಮಗೆ ಬೊಜ್ಜು ಬರುತ್ತೆ, ಹೊಟ್ಟೆ ಬರುತ್ತೆ ಅಂತ ಹೇಳ್ತೀವಿ. ಈಗ ನೋಡಿ, ನಾನು ನಿಮಗೊಂದು ತುಂಬ ಇಂಪಾರ್ಟೆಂಟು ಒಂದು ಕಾನ್ಸೆಪ್ಟನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಯಾವ ಎಕ್ಸಸೈಸು ಮಾಡೋದು ಬೇಡ. ಸರಿನಾ? ಚೆನ್ನಾಗಿ ನೀವು ಊಟನೂ ಮಾಡ್ಬೋದು, ಆರಾಮಾಗಿ ನಿದ್ದೆನೂ ಮಾಡ್ಬೋದು. ಸೊ ಎಕ್ಸಸೈಸು ಮಾಡ್ದಂಗೆ, ಅಂದರೆ ವ್ಯಾಯಾಮನೂ ಮಾಡ್ದಂಗೆ ಚೆನ್ನಾಗಿ ಊಟ ಮಾಡಿಕೊಂಡು ಬೊಜ್ಜನ್ನ ಹೆಂಗೆ ಕರಗಿಸೋದು ಅಂತ. ಇದು ಮೋಸ್ಟ್ ಪ್ರಾಬಬಲಿಗೆ ನಾವು ಕೀಟೋ ಡಯಟ್ ಅಂತ ಕರಿತೀವಿ. ಕೀಟೋ ಡಯಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಡಯಟ್ ಅಂದರೆ ನಮಗೆ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಎಷ್ಟು ಆಹಾರ ನಾವು ತೊಗೊಬೇಕು, ಎಷ್ಟು ಆಹಾರ ನಾವು ತೊಗೊಬಾರ್ದು. ಅಂದರೆ ಡಯಟ್ ಅಂದರೆ ಒಂದು ಕಂಪ್ಲೀಟ್ ಡಯಟ್ ಅಂದರೆ ಒಂದು ಊಟದಲ್ಲಿ ನನ್ನ ದೇಹಕ್ಕೆ ಬೇಕಾಗಿರುವಂಥ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ ಆರ್ ಲಿಪಿಡ್ಡು, ವೈಟಮಿನ್ಸು, ಮಿನರಲ್ಸು, ಕರೆಕ್ಟ್ ಅಲ್ವಾ? ಸರಿ ಪ್ರಮಾಣದಲ್ಲಿ ತೊಗೊಳ್ಳೋದನ್ನು ನಾವು ಡಯಟ್ ಅಂತ ಕರಿತೀವಿ. ಕೀಟೋ ಡಯಟ್ ಅಂದರೆ ನಮಗೆ ಕೀಟೋ ಆ್ಯಸಿಡ್ಸ್ ಅಂತ ಪ್ರೊಡಕ್ಷನ್ ಆಗುತ್ತೆ. ಸರಿನಾ? ಸೊ ಫ್ಯಾಟ್ಸಿಂದ ಅದು ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ. ಈಗ ನೋಡಿ, ನೀವು ಊಟ ಮಾಡ್ತಿರ್ತೀರ. ಊಟ ಮಾಡಿದಾಗ ನಿಮ್ಮ ದೇಹಕ್ಕೆ ನಾವು ಕಾರ್ಬೋಹೈಡ್ರೇಟ್, ಅನ್ನ, ಮುದ್ದೆ, ಚಪಾತಿ, ಅಕ್ಕಿ, ರೊಟ್ಟಿಗಳು, ನೀವು ಯಾವುದೇ ತಿಂದರೂ ಕೂಡ ಗ್ಲೂಕೋಸ್ ಇರುತ್ತೆ. ಸಾಮಾನ್ಯವಾಗಿ ಇದು ಸ್ಟಾರ್ಚ್ ಫಾರ್ಮಲ್ಲಿ ಇರುತ್ತೆ. ನಿಮ್ಮ ದೇಹದಲ್ಲಿ ಹೋದಾಗ ಡೈಜೆಷನ್ ಆಗಿ ಈ ಸ್ಟಾರ್ಚ್ ಏನಾಗುತ್ತೆ? ಗ್ಲೂಕೋಸ್ ಆಗಿ ಮೋಸ್ಟ್ ಪ್ರಾಬಬಲಾಗಿ ರಿಲೀಸ್ ಆಗುತ್ತೆ. ಸರಿನಾ? ರಿಲೀಸ್ ಆಗಿರೋಂಥ ಗ್ಲೂಕೋಸು ನಿನ್ನ ದೇಹಕ್ಕೆ ಎಷ್ಟು ಗ್ಲೂಕೋಸ್ ರಿಲೀಸ್ ಆಗುತ್ತೋ ಅಷ್ಟು ಗ್ಲೂಕೋಸು ಗ್ಲೈಕೋಲಿಸಿಸ್ ಅಂತ ಆಗುತ್ತೆ. ಗ್ಲೈಕೋಲಿಸಿಸ್ ಆಗಿ ಒಂದೊಂದು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಆಕ್ಸಿಡೈಸ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ ATP ಫಾರ್ಮಲ್ಲಿ. ಸರಿನಾ? ಈಗ ನೀನು ಎಷ್ಟು ಬೇಕೋ ಅಷ್ಟು ಗ್ಲೂಕೋಸು ನೀನು ತಿಂದರೆ ಅಷ್ಟು ಗ್ಲೂಕೋಸ್ ಏನಾಗುತ್ತೆ? ನಿನ್ನ ದೇಹಕ್ಕೆ ಹೋಗಿ ಕರೆಕ್ಟಲ್ವಾ ಆಕ್ಸಿಡೈಸ್ ಆಗಿ ನಮಗೆ ಎನರ್ಜಿ ಕೊಡುತ್ತೆ. ಎಕ್ಸಸ್ ಗ್ಲೂಕೋಸ್ ನೀವೇನಾದರೂ ತಿಂದರೆ ಅದು ಹೋಗಿ ಏನಾಗುತ್ತೆ? ಡಿಪಾಸಿಟ್ ಆಗುತ್ತೆ. ನಮಗೆ ಅಡಿಪೋಸ್ ಟಿಶ್ಯೂ ಅಂತ ಇರುತ್ತೆ. ಈ ಅಡಿಪೋಸ್ ಟಿಶ್ಯೂಲ್ಲಿ ಹೋಗ್ಬಿಟ್ಟು ಈ ಗ್ಲೂಕೋಸ್ ಒಂದಕ್ಕೊಂದು ಏನಾಗುತ್ತೆ? ಡಿಪಾಸಿಟ್ ಆಗಿ ಅದು ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸರಿನಾ? ಸೊ ಈ ಗ್ಲೈಕೋಜನ್ ನೋಡಿ, ಗ್ಲೈಕೋಜನ್ ಆಗೋದಕ್ಕೆ ಇನ್ಸುಲಿನ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟ್. ಗ್ಲೈಕೋಜನ್ನ ಬ್ರೇಕ್ ಮಾಡಿ ಗ್ಲೂಕೋಸ್ನ ರಿಲೀಸ್ ಮಾಡೋಕ್ಕೆ ಗ್ಲೂಕೋಗಾನ್ ಅಂತ ಒಂದು ಹಾರ್ಮೋನ್ ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ದೇಹದಲ್ಲಿ ಇನ್ಸುಲಿನ್ಗಿಂತ ಜಾಸ್ತಿ ಯಾರು ಬೊಜ್ಜಿರುತ್ತೆ ಅವ್ರಿಗೆ ಗ್ಲೂಕೋಗಾನ್ ಹಾರ್ಮೋನು ಜಾಸ್ತಿ ಸಕ್ರಿಯೇಟ್ ಆಗಿ ಮಾಡಿಕೊಂಡ್ರೆ ಏನು ಗ್ಲೈಕೋಜನ್ ಫ್ಯಾಟ್ ಅಂತ ನಾವೇನು ಹೇಳ್ತೀವಿ, ಈ ಗ್ಲೈಕೋಜನ್ ಎಲ್ಲೆಲ್ಲಿ ನಮಗೆ ತುಂಬಿಕೊಂಡಿರುತ್ತೆ, ಆ ಗ್ಲೈಕೋಜನ್ ಗ್ಲೂಕೋಗಾನ್ ಬಂದು ಗ್ಲೈಕೋಜನ್ನ ಒಡೆದು ಏನಾಗುತ್ತೆ? ಗ್ಲೂಕೋಸ್ನ ರಿಲೀಸ್ ಮಾಡಿಸುತ್ತೆ. ಇದು ಯಾಕೆ ಆ್ಯಕ್ಚುಲಿ ಗ್ಲೈಕೋಜನ್ ಆಗುತ್ತೆ ಅಂದರೆ, ಇದು ಒಳ್ಳೆ ಪರ್ಪಸ್ಗೆ. ಏನು ಒಳ್ಳೆ ಪರ್ಪಸ್ಸು? ಇನ್ ಕೇಸ್ ನೀವೇನೋ ಸ್ಟಾರ್ವೇಷನ್, ಉಪವಾಸ ಇದ್ದರೆ, 1 ದಿನ 2 ದಿನ 3 ದಿನ ಉಪವಾಸ ಈ ಥರ ಏನಾದರೂ ಇದ್ದರೆ, ಎಕ್ಸ್ಟ್ರಾ ಫುಡ್ನ ನಿನ್ನ ದೇಹ ಏನು ಮಾಡಿಕೊಡುತ್ತೆ? ಎಕ್ಸಸ್ ಗ್ಲೂಕೋಸ್ನ ವೇಸ್ಟ್ ಮಾಡ್ದಂಗೆ. ಸರಿನಾ? ಆ ಗ್ಲೂಕೋಸ್ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ಲಾಂಗ್ ಚೈನ್ ಆಗಿ ಗ್ಲೈಕೋಜನ್ ಆಗುತ್ತೆ. ನೀನು ಯಾವಾಗ ಸ್ಟಾರ್ವೇಷನ್ ಉಪವಾಸ ಮಾಡ್ತೀಯಾ, ನೀನು ಯಾವಾಗ ಕಾರ್ಬೋಹೈಡ್ರೇಟ್ ಗ್ಲೂಕೋಸೇ ತೊಗೊಳ್ಳಲ್ಲ, ಅಂಥ ಟೈಮಲ್ಲಿ ಏನಾಗುತ್ತೆ? ನಿಮ್ಮ ದೇಹದಲ್ಲಿ ಗ್ಲೂಕೋಗಾನ್ ರಿಲೀಸ್ ಆಗಿ ಈ ಗ್ಲೈಕೋಜನ್ನ ಬ್ರೇಕ್ ಮಾಡಿ ಗ್ಲೂಕೋಸ್ ರಿಲೀಸ್ ಆಗಿ ನಮಗೆ ಎನರ್ಜಿನ ಕೊಡುತ್ತೆ. ಇದು ನ್ಯಾಚುರಲ್ ಮೆಕ್ಯಾನಿಸಮ್. ಈ ಥೀಮ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಈಗ ನಾವೇನು ಮಾಡಬೇಕು ಅಂದರೆ, ಮೋಸ್ಟ್ ಪ್ರಾಬಬಲಾಗಿ ಜಾಸ್ತಿ ಬೊಜ್ಜಿರೋರಿಗೆ ನಾವು ಹೇಳ್ತೀವಿ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ, 5% ಕಾರ್ಬೋಹೈಡ್ರೇಟ್. ಸರಿನಾ? ಮತ್ತು ಒಂದು ನಿಮಗೆ ಪ್ರೋಟೀನ್ಸು ಬಂದು ಒಂದು 25-30%, 25% ಪ್ರೋಟೀನ್ಸ್ ತೊಗೊಬೇಕಾಗುತ್ತೆ, 50% ಫ್ಯಾಟ್ ಫುಡ್ ತೊಗೊಬೇಕು. ಇದು ನಾವು ಕೀಟೋ ಡಯಟ್ ಅಂತ ಕರಿತೀವಿ. ಕೀಟೋ ಡಯಟ್ ಅಂದರೆ ಏನು? ಫ್ಯಾಟ್ನ ಜಾಸ್ತಿ ತಿನ್ನುವಂಥದ್ದು.
ನಾವು ನೀವು ಅಂದ್ಕೊಂಡಿರೋಂಗೆ ಫ್ಯಾಟು ತುಂಬ ಕೆಟ್ಟದಿಲ್ಲ. ಬಿಕಾಸ್ ಫ್ಯಾಟಿಂದಲೇ ನಮ್ಗೆ ಜಾಸ್ತಿ ಎನರ್ಜಿ ಸಿಗುವಂಥದ್ದು. ಫ್ಯಾಟ್ ಇರೋದಕ್ಕೆ ನಮ್ಮ ವಿಸುವಲ್ ಆರ್ಗನ್ಸ್ ಅಂದರೆ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಆರ್ಗನ್ಸ್ಗೂ ಕೂಡ ಏನಾಗುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ನೀವು ಮೇಕೆ ಮಾಂಸ, ಕೋಳಿ ಮಾಂಸ ಎಲ್ಲ ನೋಡಿ, ಒಳಗಡೆ ನಾವು ಲಿವರು, ಕಿಡ್ನಿ, ಹಾರ್ಟ್ ಎಲ್ಲ ನೋಡಿದ್ರೆ ಅದು ಮೇಲೆಲ್ಲ ಚರ್ಬಿ ಇರುತ್ತೆ, ವೈಟ್ ಕಲರ್. ಇದೆಲ್ಲ ಫ್ಯಾಟ್. ಯಾಕೆಂದರೆ ಆ ಅಂಗಾಂಗಕ್ಕೆ ಅಂದರೆ ಇಂಟರ್ನಲ್ ಆರ್ಗನ್ಸ್ಗೆ ಪ್ರೊಟೆಕ್ಷನ್ ಕೊಡುವಂಥ ಕೆಲಸ ಈ ಫ್ಯಾಟೇ ಮಾಡೋದು. ಫ್ಯಾಟ್ ಇಲ್ಲ ಅಂದರೆ ವೈಟಮಿನ್ A, D, E, K ವೈಟಮಿನ್ಸು ಇವು ಯಾವುದು ಕೂಡ ಕರಗೋದಿಲ್ಲ ನಮ್ಮ ದೇಹದಲ್ಲಿ, ಸರಿನಾ? ಸೊ ಹಾಗಾಗಿ ಫ್ಯಾಟಿಂದ ನಮಗೆ ಸಾಕಷ್ಟು ಉಪಯೋಗ ಇದೆ, ಆಯ್ತಲ್ಲ. ಸೊ ಹಾಗಾಗಿ ಫ್ಯಾಟ್ ನಮಗೆ ತುಂಬ ಇಂಪಾರ್ಟೆಂಟ್. ಫ್ಯಾಟ್ ತಿನ್ನಬಾರ್ದು ಅನ್ನೋದು ತುಂಬ ತಪ್ಪು. ಯಾಕಂದರೆ ಈ ಕೊಬ್ಬಲ್ಲಿ ಅಂದರೆ ಫ್ಯಾಟಲ್ಲಿ ನಮಗೆ ಗುಡ್ ಫ್ಯಾಟು, ಬ್ಯಾಡ್ ಫ್ಯಾಟ್ ಅಂತ ಇದೆ. ಯಾವುದು ಗುಡ್ ಫ್ಯಾಟು, ಯಾವುದು ಬ್ಯಾಡ್ ಫುಡ್ ಅನ್ನೋ ಡಿಫ್ರೆನ್ಸಸ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಈಗ ನಾನು ಮೆಕ್ಯಾನಿಸಮ್ ಹೇಳ್ತೀನಿ. ಕೀಟೋ ಡಯಟ್ ಮಾಡೋದ್ರಿಂದ ನಾನು ಹೇಳಿ ನಿಮಗೆ 5% ಕಾರ್ಬೋಹೈಡ್ರೇಟ್ ತೊಗೊಳ್ಳಿ, 25% ಪ್ರೋಟೀನ್ ಅಂಶ ತೊಗೊಬೇಕಾಗುತ್ತೆ, ಸರಿನಾ? ಇನ್ನು 50% ನಮಗೆ ಫ್ಯಾಟ್ ತೊಗೊಬೇಕು, ಫೈಬರು, ವೈಟಮಿನ್ನು, ಮಿನರಲ್ಸು ಕಾಂಪನ್ಸೇಟ್ ಆಗಬೇಕು. ನೀನು ಯಾವಾಗ ನಿನ್ನ ದೇಹಕ್ಕೆ ಜಾಸ್ತಿ ಅಮೌಂಟಲ್ಲಿ ಫ್ಯಾಟ್ ತೊಗೊತೀಯ, ಈ ಫ್ಯಾಟ್ ಏನಾಗುತ್ತೆ, ಕೀಟೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಮೋಸ್ಟ್ ಪ್ರಾಬಬಲಿಗೆ ನಿನ್ನ ದೇಹದಲ್ಲಿ ಶೇಖರಣೆ ಆಗಿರುವಂಥ ಎಲ್ಲ ಕೊಬ್ಬು ಏನಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಕರಗೋಕ್ಕೆ ಶುರು ಆಗುತ್ತೆ. ಒಂದು ಗ್ಲೈಕೋಜಿನೋಲೈಸಿಸ್ ಅಂತ ಕರಿತೀವಿ. ಮತ್ತು ನೀನು ಜಾಸ್ತಿ ಅಮೌಂಟಲ್ಲಿ ಫ್ಯಾಟ್ ತೊಗೊಂಡ್ರೆ ಏನಾಗುತ್ತೆ, ಈ ಫ್ಯಾಟು ನಮ್ಮ ಅಪಿಟೈಟ್ನ ರಿಡ್ಯೂಸ್ ಮಾಡುತ್ತೆ. ನಾವು ಜಾಸ್ತಿ ಕಾರ್ಬೋಹೈಡ್ರೇಟ್ನ ತಿನ್ನೋದಕ್ಕೆ ಇದು ಅವಕಾಶ ಮಾಡಿಕೊಡಲ್ಲ, ಸರಿನಾ? ಅಪಿಟೈಟ್ ಲಾಸ್ ಅಂತ ಕರಿತೀವಿ ನಾವು. ಫ್ಯಾಟು ನೀನು ಜಾಸ್ತಿ ತಿಂದರೆ ನಮಗೆ ಅಪಿಟೈಟ್ ತುಂಬಾ ಕಡಿಮೆ ಆಗುತ್ತೆ, ಆಯಿತಾ? ಸೊ ಹಾಗಾಗಿ ಈಗ ಬಿಕಾಸ್ ಯಾಕೆ ನಮ್ಗೆ ಹೊಟ್ಟೆ ಹಸುವಾಗುವಂಥದ್ದು ನೀವು ನೋಡಿ, ಈಗ ಯಾವುದಾದ್ರು ಒಂದು ಚಿಪ್ಸು ಇಲ್ಲಾಂದರೆ ಯಾವುದಾದ್ರು ಒಂದು ಮೈಸೂರು ಪಾಕ್ ಸ್ವೀಟ್ ಥರ ತಿಂದರೆ ಒಂದು ಸ್ವಲ್ಪ ತಿಂದಿದ ತಕ್ಷಣ ಮತ್ತೆ ಇನ್ನೊಂದ್ಸರಿ ತಿನ್ನಬೇಕು ಅನಿಸುತ್ತೆ. ದಟ್ ಈಸ್ ವಾಟ್. ಸೊ ಅದು ಯಾಕೆ ಅಂದರೆ ಬಿಕಾಸ್ ದಟ್ ಈಸ್ ಹಾರ್ಮೋನಲ್ ರೆಗ್ಯುಲೇಷನ್, ಸರಿನಾ? ಆ ಥರ ನಾವೇನಾದ್ರು ಚಿಪ್ಸು ಇಲ್ಲ ಸ್ವೀಟ್ಸು ತಿಂದಾಗ ನಮಗೆ ಸೊ ಗ್ರಿಲಿನ್ ಅಂತ ಒಂದು ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ. ಈ ಗ್ರಿಲಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ನಿಮ್ಗೆ ಇನ್ನೂ ಬೇಕು 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 ಅಂತ ಕ್ರೇವಿಂಗ್ ಮಾಡುತ್ತೆ. ಕ್ರೇವಿಂಗ್ ಅಂದರೆ ಆಸೆ ಹುಟ್ಟಿಸೋದು ಅಂತ. ನೀವು ಯಾವಾಗ ಫ್ಯಾಟ್ ನೀವು ಜಾಸ್ತಿ ತೊಗೊತೀರೋ ಆವಾಗ ನಮಗೇನಾಗುತ್ತೆ, ಈ ಕ್ರೇವಿಂಗ್ ಕಡಿಮೆ ಆಗುತ್ತೆ. ಅಂದರೆ ನಾವು ಕಾರ್ಬೋಹೈಡ್ರೇಟ್ನ ಇಂಟೇಕ್ ಮಾಡುವಂಥದ್ದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ, ಸರಿನಾ? ಹಾಗಾಗಿ ಫ್ಯಾಟ್ನ ನೀವು ಜಾಸ್ತಿ ತೊಗೊಂಡ್ರೆ ಕಾರ್ಬೋಹೈಡ್ರೇಟ್ ತೊಗೊಳ್ಳೋದು ಕಡಿಮೆ ಆಗುತ್ತೆ, ಸರಿನಾ? ಪ್ರೋಟೀನ್ನ ನಾವು ತೊಗೊಬೋದು, ಆ್ಯಸ್ ಯೂಶುವಲ್ ತೊಗೊಬೋದು. ಫ್ಯಾಟ್ನ ತೊಗೊಂಡ್ರೆ ಏನಾಗುತ್ತೆ, ಫ್ಯಾಟು ನಮಗೆ ಏನಾಗುತ್ತೆ, ಅದು ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಗಿ ಕೀಟೋ ಆ್ಯಸಿಡ್ಸ್ ಆಗುತ್ತೆ, ಕೀಟೋನ್ ಬಾಡೀಸ್ ಅಂತ ಕರಿತೀವಿ, ಸರಿನಾ? ಸೊ ನಮಗೆ ಫ್ಯಾಟ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ಈ ಕೀಟೋನ್ ಬಾಡೀಸ್ ಎಲ್ಲ ಸಾಕಷ್ಟು ಕೀಟೋನ್ ಬಾಡೀಸ್ ನಮ್ಮ ಸಿಟ್ರಿಕ್ ಆ್ಯಸಿಡ್ ಸೈಕಲ್ಗೆ ಹೋಗುತ್ತೆ, ಸರಿನಾ? ಅದರಲ್ಲಿ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್ಸ್ ಪ್ರೊಡಕ್ಷನ್ ಆಗುತ್ತೆ. ಮತ್ತು ಈ ಕೀಟೋ ಆ್ಯಸಿಡ್ಸ್ ಎಲ್ಲನೂ ಕೂಡ ನಮ್ಮ ನ್ಯೂರಾನ್ಸ್ ಫಂಕ್ಷನ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್. ಮೈಲಿನ್ ಶೀಟ್ ಫಾರ್ಮೇಷನ್ ಆಗೋಕ್ಕೆ, ಕಂಡಕ್ಷನ್ಗೆ, ಸರಿನಾ? ಇದೆಲ್ಲದಕ್ಕೂ ಕೂಡ ನಮಗೆ ಈ ಕೀಟೋನ್ ಬಾಡೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನೀನು ಫ್ಯಾಟ್ ಜಾಸ್ತಿ ತೊಗೊತೀಯ, ಇರೋವಂಥ ಸ್ಟೋರ್ ಆಗಿರುವಂಥ ವಿಸುವಲ್ ಫ್ಯಾಟ್ ಏನಾಗುತ್ತೆ, ಗ್ಲೈಕೋಜಿನೋಲೈಸಿಸ್ ಮುಖಾಂತರ, ಬಿಕಾಸ್ ನೀನು ಕಾರ್ಬೋಹೈಡ್ರೇಟ್ ಜಾಸ್ತಿ ಕೊಡಲ್ಲ, ಅವಾಗ ಗ್ಲೂಕೋಗೋನ್ ಹಾರ್ಮೋನ್ ಜಾಸ್ತಿ ಆಗಿ ಗ್ಲೈಕೋಜನ್ನೆಲ್ಲ ಆಕ್ಸಿಡೈಸ್ ಆಗಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ. ಬಟ್ ಫ್ಯಾಟ್ ತಿನ್ನೋದ್ರಿಂದ ನಿಮಗೆ ಸೊ ಕೀಟೋ ಆ್ಯಸಿಡ್ಸು, ಕರೆಕ್ಟ್ ಅಲ್ವಾ, ಕೀಟೋನ್ ಬಾಡೀಸ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಮತ್ತು ಇದು ಕಾರ್ಬೋಹೈಡ್ರೇಟ್ ಅಪ್ಟೇಕ್ನ ರಿಡ್ಯೂಸ್ ಮಾಡುತ್ತೆ. ಬಟ್ ಈ ಕೀಟೋ ಡಯಟು ಲಾಂಗ್ ಟರ್ಮ್ಗೆ ಆಗಲ್ಲ, ಸರಿನಾ? ಇದು ನಾವು ಶಾರ್ಟ್ ಟೈಮ್, ಅಲ್ಲಾಂದರೆ 100 ಜನದಲ್ಲಿ ಒಂದು 10 ಜನ ಲಾಂಗ್ ಟರ್ಮ್ ಮಾಡ್ಬೋದು, 90 ಜನಕ್ಕೆ ಇದನ್ನು ಮಾಡೋಕ್ಕಾಗಲ್ಲ, ಸರಿನಾ? ರಿಸ್ಕ್ ಫ್ಯಾಕ್ಟರು ಏನಿದೆ ನಾವು ಹೇಳ್ತೀವಿ. ಪುನೀತ್ ರಾಜ್ಕುಮಾರ್ ಇದರಿಂದ ಸುರೋಗ್ಬಿಟ್ರು, ಇಲ್ಲ ಕೀಟೋ ಡಯಟ್ ಮಾಡ್ತಾಯಿದ್ರು, ಇಲ್ಲ ರಾಘವೇಂದ್ರ ರಾಜ್ಕುಮಾರ್ ಅವರ ಹೆಂಡತಿ ತೀರ್ಕೊಂಡ್ಬಿಟ್ರು, ಹಂಗಲ್ಲ. ಇದೆಲ್ಲ ರಾಂಗ್ ಕನ್ಸೆಪ್ಷನ್. ನಾವು ನಮ್ಮ ದೇಹದಲ್ಲಿ ಕರೆಕ್ಟಾಗಿ ಕಾರ್ಬೋಹೈಡ್ರೇಟು, ವೈಟಮಿನ್ಸು, ಮಿನರಲ್ಸು ಕರೆಕ್ಟಾ ಈ ಎಲ್ಲನೂ ಕೂಡ ಜಾಸ್ತಿ, ಅಂದರೆ ಜಾಸ್ತಿ ಅಲ್ಲ, ಕರೆಕ್ಟಾಗಿ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಹೋಗೋ ಥರ ನಾವು ಕರೆಕ್ಟಾಗಿ ಡಯಟ್ನ ಸೆಟ್ ಮಾಡ್ಕೊಬೇಕು, ಸರಿನಾ? ಈಗ ನಾವು ನಿಮಗೆ ಈಗ ಕೀಟೋ ಡಯಟ್ ಮೆಕ್ಯಾನಿಸಮ್ ಏನು ಅಂತ ಗೊತ್ತಾಯಿತು. ಈಗ ನೀನು ಯಾವುದ್ರಲ್ಲಿ ಜಾಸ್ತಿ ಈ ನಮ್ಮ ಫ್ಯಾಟ್, ಗುಡ್ ಫ್ಯಾಟ್ ಎಲ್ಲಿ ಸಿಗುತ್ತೆ ಅಂದರೆ ನೋಡಿ, ಫ್ರೂಟ್ಸಲ್ಲಿ ಸಿಗುತ್ತೆ. ಮತ್ತು ಸೀರಿಯಲ್ಸು, ಕಡಲೆಕಾಯಿ ಬೀಜ ಆಗಿರ್ಬೋದು, ಬಟಾಣಿ ಆಗಿರ್ಬೋದು, ಕರೆಕ್ಟಾ, ಅಗಸೆ ಬೀಜ ಆಗಿರ್ಬೋದು, ಸನ್ಫ್ಲವರ್ ಆಯಿಲ್, ಇಲ್ಲಾಂದರೆ ಅವಕ್ಯಾಡೋ, ಬಟರ್ ಫ್ರೂಟ್, ಬೆಣ್ಣೆ ಅಂತ ಕರಿತೀವಿ. ಅದರಲ್ಲಿ ತುಂಬಾ ಇಸ್ ಎ ಗುಡ್ ಫ್ಯಾಟ್ ನಮಗೆ ಸಿಗುತ್ತೆ, ಅರ್ಥ ಆಯ್ತಲ್ಲ? ಅದನ್ನು ನೀವು ತೊಗೊಳ್ಳಿ. ಜೊತೆಗೆ ನೀವು ಆಲಿವ್ ಆಯಿಲ್ನ ಯೂಸ್ ಮಾಡೋದು ಬೆಟರು. ಮತ್ತು ಫಿಶ್ ಆಯಿಲ್ ಬರುತ್ತೆ, ಕರೆಕ್ಟ್ ಅಲ್ವಾ? ಫಿಶ್ ಆಯಿಲ್ನ ನೀವು ಜಾಸ್ತಿ ಏನೋ ತೊಗೊತಾ ಇದ್ದರೆ ಸೊ ನಿಮಗೆ ಏನಾಗುತ್ತೆ, ಸೊ ಇಟ್ಸ್ ಎ ಗುಡ್, ಕರೆಕ್ಟ್ ಅಲ್ವಾ? ನಮ್ಮ ನ್ಯೂರಾನ್ಸ್ಗೆಲ್ಲ ಕರೆಕ್ಟಾಗಿ ಏನಾಗುತ್ತೆ, ಈ ಮೈಲಿನ್ ಶೀಟ್ ಫಾರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಈ ಫ್ಯಾಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ವೆಯ್ಟ್ ರೆಡ್ಯೂಸ್ ಆಗೋದಕ್ಕೆ
ನೀವೇನು ಎಕ್ಸಸೈಸ್ ಮಾಡಲೇಬಾರ್ದು ಅಂತ ನಾನೇನು ಹೇಳ್ತಾ ಇಲ್ಲ, ಬಟ್ ಮಾಡಿದ್ರೆ ಒಳ್ಳೆಯದು, ವಾಕ್ ಮಾಡಿದ್ರೂ ಒಳ್ಳೆಯದು. ಅದ್ರ ಜೊತೆಗೆ ಈ ಕೀಟೋ ಡಯಟಲ್ಲಿ ನೀವು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಅಂದರೆ ನೀರು ನಾವು ಜಾಸ್ತಿ ಕುಡಿತಾ ಇರಬೇಕು, ಇದೆಲ್ಲ ನೀರು ಕುಡಿಬೇಕು. ನೋಡಿ, ಒಂದು 25 ಗ್ರಾಮ್ ಕಾರ್ಬೋಹೈಡ್ರೇಟ್ ಪ್ರತಿದಿನಕ್ಕೆ ಹೋದರೆ ಸಾಕಾಗುತ್ತೆ. ಸೊ ಹಾಗಾಗಿ ಕ್ಯಾಲೋರೀಸ್ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ಇಲ್ಲೇನು ಮಾಡ್ತೀವಿ, ಕಾರ್ಬೋಹೈಡ್ರೇಟ್ನ ಆಲ್ಮೋಸ್ಟ್ 90% ಕಾರ್ಬೋಹೈಡ್ರೇಟ್ನ ನಿಲ್ ಮಾಡ್ತೀವಿ ನಾವು, ಕರೆಕ್ಟ್ ಅಲ್ವಾ? ಇನ್ನು 80% ಫ್ಯಾಟ್ನ ತೊಗೊಳ್ಳೋ ಅಂಥದ್ದು. ಸೊ ಹಾಗಾಗಿ ಈ ಫ್ಯಾಟ್ ಫುಡ್ ಯಾವುದು ಅಂದರೆ ನೀವು ಜಂಕ್ ಫುಡ್ ತಿನ್ನೋದಲ್ಲ, ಸರಿನಾ? ನೋಡಿ, ಬಟರ್, ಬೆಣ್ಣೆ ತುಂಬ ಯೂಸ್ಫುಲ್ ಆಗುತ್ತೆ, ಮತ್ತು ತುಪ್ಪ ತುಂಬ ಯೂಸ್ ಆಗುತ್ತೆ. ಮತ್ತು ಈಗ ಗುಡ್ ಫ್ಯಾಟ್ ಇರೋ ಅಂತ ಮೀನುಗಳು, ಮೆರೈನ್ ಫಿಶಸ್ ಅಂತ ಕರಿತೀವಿ, ಮೆರೈನ್ ಫಿಶಸ್ನ ನಾವು ಜಾಸ್ತಿ ತಿನ್ನಬೇಕಾದ್ರೆ ಅಡಿಷನಲ್ ಆಗಿ. ಸೊ ಹಾಗಾಗಿ ಸೀರಿಯಲ್ಸ್, ಎಲ್ಲ ಸೀರಿಯಲ್ಸ್ ಕಾಳುಗಳಲ್ಲಿ, ಕರೆಕ್ಟ್ ಅಲ್ವಾ? ಅದರಲ್ಲಿ ಎಸ್ಪೆಷಲಿ ಎಣ್ಣೆ ಬರುವಂಥ ಕಾಳುಗಳು, ಕಡಲೆಕಾಯಿ ಹೇಳಿದಲ್ಲ, ಅಗಸೆ, ಸನ್ಫ್ಲವರ್ ಆಯಿಲು, ಕರೆಕ್ಟ್ ಅಲ್ವಾ? ಸನ್ಫ್ಲವರ್ ಸೀಡ್ಸ್ ಬರುತ್ತೆ, ಅದೆಲ್ಲ ನಾವು ಆ ಥರದ್ದೆಲ್ಲ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಫ್ಯಾಟು ಕರೆಕ್ಟಾಗಿ ನಿಮ್ಮ ದೇಹಕ್ಕೆ ಹೋಗುತ್ತೆ, ಸರಿನಾ? ಸೊ ಈ ಥರ ನಾವೇನು ಮಾಡ್ತೀವಿ, ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಕಡಿಮೆ ಆಗಿ, ಸೊ ಏನಾಗುತ್ತೆ, ನಮಗೆ ಫ್ಯಾಟು ಈ ಕಾರ್ಬೋಹೈಡ್ರೇಟ್ನ ತಗೊಳ್ಳೋದು ಕಡಿಮೆ ಮಾಡಿ ನಿಮ್ಮಲ್ಲಿರೋಂಥ ಬೊಜ್ಜು ಕರಗಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಕೀಟೋ ಡಯಟ್ ಅಂತ ಕರಿತೀವಿ. ಸೊ ಈಗ ನಾನು ಹೇಳಿರುವಂಥ ಆಹಾರನ ನೀವು ನೋಡಿ ಏನು ಮಾಡ್ತೀರಾ, ಮೇನ್ ಥಿಂಗ್, ನೀವು ಆದಷ್ಟು ಕೂಡ ನಿಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ ಹೋಗೋದನ್ನು ಕಡಿಮೆ ಮಾಡಬೇಕಾಗುತ್ತೆ. 1 ಬೌಲ್ ರೈಸ್ ಒಂದು ದಿನಕ್ಕೆ ಕೀಟೋ ಡಯಟ್ ಮಾಡೋರು ಆಯ್ತಲ್ಲ, ಮಧ್ಯಾಹ್ನ ಇಲ್ಲ ಸಾಯಂಕಾಲ ತೊಗೊಬೇಕಾಗುತ್ತೆ ಎನರ್ಜಿ. ಬೇರೆ ಟೈಮಲ್ಲಿ ನಿಮ್ಗೆ ಹೊಟ್ಟೆ ಹಸಿದಾಗ ನೀವು ಹೊಟ್ಟೆ ತುಂಬ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಬಾರ್ದು ಅಂತ ಇಲ್ಲ. ಹೊಟ್ಟೆ ತುಂಬ ಊಟ ಹೇಗೆ ಮಾಡ್ತೀರಾ, ಒಳಗೆ ಕಟ್ಟಿದ ಕಾಳು ಕರೆಕ್ಟಾಗಿ, ಇಲ್ಲ ಸಲಾಡ್, ಇಲ್ಲಾಂದರೆ ಸೊಪ್ಪಿನ ಪಲ್ಯ, ಸರಿನಾ? ಈ ಥರ ಪ್ರೋಟೀನೇಷಿಯಸ್ ಫುಡ್ಡು ಅಲಾಂಗ್ ವಿತ್ ಮೋರ್ ಅಮೌಂಟ್ ಆಫ್ ಫ್ಯಾಟ್, ಕರೆಕ್ಟ್ ಅಲ್ವಾ? ಫ್ಯಾಟ್ ಇರುವಂಥ ಫುಡ್ನ ನೀವು ತಿಂದರೆ ನಮಗೇನಾಗುತ್ತೆ, ಪ್ರೋಟೀನಿಂದ ಯಾವುದೇ ಕಾರಣಕ್ಕೂ ಬೊಜ್ಜು ಬರಲ್ಲ. ಫ್ಯಾಟ್ ತಿನ್ನೋದ್ರಿಂದ ಮೋಸ್ಟ್ ಪ್ರಾಬಬಲಾಗಿ ಕಾರ್ಬೋಹೈಡ್ರೇಟು ಇಂಟೇಕ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಡಯೆಟ್ಟು ಪ್ಲ್ಯಾನ್ ಅಂದರೆ ನೀವೇ ಮಾಡ್ಕೊಬೇಕು, ಯಾವ ಆಹಾರದಲ್ಲಿ ಅದೆಲ್ಲ ಎಷ್ಟೆಷ್ಟು ಫ್ಯಾಟ್ ಇದೆ, ಎಷ್ಟು ಪ್ರೋಟೀನ್ಸ್ ಇದೆ, ಎಷ್ಟು ಕಾರ್ಬೋಹೈಡ್ರೇಟ್ ಆಲ್ಮೋಸ್ಟ್ ನಾವು ನಿಲ್ ಮಾಡಿದ್ರೆ ಪಕ್ಕ ಏನಾಗುತ್ತೆ, ಸೊ ದಟ್ ನೀವು ಬೇಗ ಸಣ್ಣ ಆಗ್ತೀರ ಅದಲ್ಲ. ಮತ್ತು ಇಂಟರ್ಮಿಟೆಂಟ್ ಡಯಟ್ ಅಂತ ಬರುತ್ತೆ. ಸೊ ಈ ಡಯಟಲ್ಲಿ ನಮಗೆ ಬೇಕಾದಷ್ಟು ಟೈಪ್ಸ್ ಇದ್ದಾವೆ, ಅರ್ಥ ಆಗಲ್ಲ. ಬಟ್ ಇವತ್ತು ನಾನು ಹೇಳಿದ್ದೇನು ಅಂದರೆ, ನೀವು ವ್ಯಾಯಾಮ ಮಾಡ್ದಲೆ ಆಯ್ತಲ್ಲ, ಉಪವಾಸನೂ ಇಲ್ಲದೆ ಈ ಕೀಟೋ ಡಯಟ್ ಮಾಡೋದು ಹೆಂಗೆ ಅಂದರೆ, ಜಾಸ್ತಿ ಅಮೌಂಟಲ್ಲಿ ನೀವು ಫ್ಯಾಟಿ ಫುಡ್ನ ತೊಗೊಂಡ್ರೆ ಸರಿನಾ, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಸೊ ನಮಗೆ ಈ ಗ್ಲೈಕೋಜನ್ ಏನಾಗುತ್ತೆ, ಆಕ್ಸಿಡೇಷನ್ ಆಗಿ ನಮ್ಮ ಕಾರ್ಬೋಹೈಡ್ರೇಟ್ ಇಂಟೇಕ್ ಕಡಿಮೆ ಆಗಿ ನಾವು ಸಣ್ಣ ಆಗೋಕ್ಕೆ ಶುರು ಮಾಡ್ತೀವಿ. ಇದನ್ನು ನಾವು ಕೀಟೋ ಡಯಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಒಂದ್ಸರಿ. ಇದ್ರ ಬಗ್ಗೆ ನಾನು ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ ಆಯ್ತಲ್ಲ. ಇಷ್ಟು ಹೇಳ್ತಾ ಇಷ್ಟು ಚಿಕ್ಕ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ.